ಮಕ್ಕಳನ್ನು ಮಕ್ಕಳಾಗಿರಲು ಬಿಡಿ. ಒಂದು ಪ್ರಶ್ನೆ ಕೇಳ್ತೇನೆ, ಇವತ್ತು ಮಕ್ಕಳು ನಗ್ತಾ ಇದ್ದಾರಾ ಅಥವಾ ಓಡ್ತಾ ಇದ್ದಾರಾ? ಇಲ್ಲ, ಓದು, ಕ್ಲಾಸ್, ಮೊಬೈಲ್, ಮಾರ್ಕ್ಸ್ ಅನ್ನೋ ಒತ್ತಡದಲ್ಲಿ ಬದುಕ್ತಾ ಇದ್ದಾರಾ? ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಮಕ್ಕಳಿಗೆ ಆಟದ ಸಮಯ ಕಡಿಮೆ, ಆದ್ರೆ ಟೆನ್ಷನ್ ಮಾತ್ರ ದೊಡ್ಡವರಿಗಿಂತ ಜಾಸ್ತಿ. ನೋಡಿ, ಮರಕ್ಕೆ ಹಣ್ಣು ಬರಕ್ಕೆ ಸಮಯ ಬೇಕು, ಹೂವು ಅರಳೋಕೆ ಸಮಯ ಬೇಕು. ಹಾಗಾದ್ರೆ ಮಕ್ಕಳ ಬೆಳವಣಿಗೆಗೆ ಸಮಯ ಬೇಡ್ವಾ? ನಾವು ಏನ್ ಮಾಡ್ತೀವಿ ಗೊತ್ತಾ? ಮಗು ಇನ್ನೂ ಚಿಕ್ಕದಿರುವಾಗ್ಲೇ ಫಸ್ಟ್ ಬರ್ಬೇಕು, ಅವನಿಗಿಂತ ನೀನೇ ಚೆನ್ನಾಗಿರ್ಬೇಕು, ಇದನ್ನ ಕಲಿಬೇಕು, ಅದನ್ನ ಕಲಿಬೇಕು ಅಂತ ಒತ್ತಡ ಹಾಕ್ತೀವಿ. ಆದ್ರೆ ಮಕ್ಕಳಿಗೆ ಮೊದಲು ಬೇಕಾಗಿರುವುದು ಪ್ರೀತಿ, ನಂತರ ಅರ್ಥ ಮಾಡಿಕೊಳ್ಳುವ ಮನಸ್ಸು, ಅದಾದ್ಮೇಲೆ ಮಾತ್ರ ಶಿಕ್ಷಣ. ಪ್ರತಿ ಮಗುವಿಗೂ ತನ್ನದೇ ಆದ ಪ್ರತಿಭೆ ಇರುತ್ತೆ. ಒಬ್ಬನಿಗೆ ಹಾಡು ಚೆನ್ನಾಗಿ ಬರುತ್ತೆ, ಇನ್ನೊಬ್ಬನಿಗೆ ಚಿತ್ರ ಬಿಡಿಸೋದು ಬರುತ್ತೆ, ಮತ್ತೊಬ್ಬನಿಗೆ ಆಟದಲ್ಲಿ ಆಸಕ್ತಿ ಇರುತ್ತೆ. ಎಲ್ಲರನ್ನೂ ಒಂದೇ ಅಳತೆಯಲ್ಲಿ ಅಳೆಯೋದು ಸರಿಯಲ್ಲ. ಮೀನನ್ನ ಮರ ಹತ್ತೋ ಸ್ಪರ್ಧೆಗೆ ಇಳಿಸಿದೆ, ಅದು ಜೀವನ ಪೂರ್ತಿ ತಾನು ಅಸಮರ್ಥ ಅಂತಾನೆ ನಂಬುತ್ತೆ. ಅದೇ ರೀತಿ ಪ್ರತಿ ಮಗುವನ್ನು ಒಂದೇ ರೀತಿಯಲ್ಲಿ ಹೋಲಿಕೆ ಮಾಡಬೇಡಿ. ಇನ್ನೊಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮೊಬೈಲ್. ಅಳ್ತಾ ಇದ್ರೆ ಮೊಬೈಲ್, ತಿಂಡಿ ತಿನ್ನಲ್ಲ ಅಂದ್ರೆ ಮೊಬೈಲ್, ಮೌನವಾಗಿರ್ಲಿ ಅಂದ್ರೆ ಮೊಬೈಲ್. ನಿಧಾನವಾಗಿ ಮಗುವಿನ ಬಾಲ್ಯವನ್ನೇ ನಾವು ಪರದೆಗೆ ಒಪ್ಪಿಸ್ಬಿಡ್ತೀವಿ. ಮಕ್ಕಳಿಗೆ ಮೊಬೈಲ್ ಬೇಡ ಅಂತಲ್ಲ, ಆದ್ರೆ ಮಣ್ಣಿನಲ್ಲಿ ಆಟ ಆಡುವ ಅನುಭವ, ಮಳೆಯಲ್ಲಿ ನೆನೆಯುವ ಸಂತೋಷ, ಸ್ನೇಹಿತರ ಜೊತೆ ಓಡಾಡೋ ಖುಷಿ, ಇವು ಯಾವ ಮೊಬೈಲ್ನಲ್ಲೂ ಸಿಗಲ್ಲ. ಮಕ್ಕಳು ಬಿದ್ದು ಎದ್ದಾಗಲೇ ಬದುಕು ಕಲಿಯುತ್ತಾರೆ, ಸೋತಾಗಲೇ ಗೆಲ್ಲೋ ದಾರಿ ಗೊತ್ತಾಗುತ್ತೆ. ಪ್ರತಿ ಸಲ ನಾವು ಅವರ ಪರವಾಗಿ ಸಮಸ್ಯೆ ಬಗೆಹರಿಸಿದ್ರೆ ಅವರು ಬಲಿಷ್ಠರಾಗೋದಿಲ್ಲ. ಸ್ವಲ್ಪ ತಪ್ಪು ಮಾಡಲಿ, ಸ್ವಲ್ಪ ಅನುಭವ ಪಡೆಯಲಿ, ಅದರಿಂದಲೇ ಜೀವನದ ದೊಡ್ಡ ಪಾಠ ಕಲಿಯುತ್ತಾರೆ. ಅಪ್ಪ ಅಮ್ಮಂದಿರೇ, ನಿಮ್ಮ ಮಕ್ಕಳು ನಿಮ್ಮ ಕನಸುಗಳನ್ನು ಪೂರ್ಣಗೊಳಿಸೋ ಯಂತ್ರಗಳಲ್ಲ, ಅವರು ತಮ್ಮದೇ ಆದ ಕನಸುಗಳಿರುವ ವ್ಯಕ್ತಿಗಳು. ಅವರ ಜೊತೆ ಸಮಯ ಕಳೆಯಿರಿ, ಅವರ ಮಾತು ಕೇಳಿ, ಅವರನ್ನ ಹೊಗಳಿ, ಅವರ ಜೊತೆ ನಗಿರಿ. ಒಂದು ದಿನ ಅವರು ನಿಮ್ಮ ಯಶಸ್ಸಿಗಿಂತಲೂ ದೊಡ್ಡ ಹೆಮ್ಮೆಯಾಗುತ್ತಾರೆ. ನೆನಪಿಟ್ಕೊಳ್ಳಿ, ಮಕ್ಕಳಿಗೆ ದುಬಾರಿ ಆಟಿಕೆಗಳಿಗಿಂತ ನಿಮ್ಮ ಜೊತೆ ಕಳೆದ 1 ಗಂಟೆ ಹೆಚ್ಚು ಅಮೂಲ್ಯ. ಮಕ್ಕಳಿಗೆ ದುಬಾರಿ ಶಾಲೆಗಳಿಗಿಂತ ಪ್ರೀತಿಯಿಂದ ತುಂಬಿದ ಮನೆ ಹೆಚ್ಚು ಮುಖ್ಯ. ಆದ್ದರಿಂದ ಮಕ್ಕಳನ್ನು ಮಕ್ಕಳಾಗಿರಲು ಬಿಡಿ. ಅವರು ನಗಲಿ, ಆಡಲಿ, ಕನಸು ಕಾಣಲಿ, ತಪ್ಪು ಮಾಡಲಿ, ಕಲಿಯಲಿ. ಯಾಕಂದ್ರೆ ಬಾಲ್ಯ ಒಮ್ಮೆ ಹೋದರೆ ಅದು ಮತ್ತೆ ಯಾವತ್ತೂ ಹಿಂದಿರುಗುವುದಿಲ್ಲ. ಧನ್ಯವಾದಗಳು. ಇಂತಹ ಜೀವನ ಬದಲಾಯಿಸುವ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.